ಸ್ನೇಹಿತರ ಎಲ್ಲ ರೇಷನ್ ಕಾರ್ಡ್ ದಾರರಿಗೆ ಭರ್ಜರಿ ಗುಡ್ ನ್ಯೂಸ್. ಬಿಪಿಎಲ್ ಇರ್ಲಿ, ಎಪಿಎಲ್ ಇರ್ಲಿ ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ಇರ್ಲಿ, ಹೌದು, ರೇಷನ್ ಕಾರ್ಡ್ ಇದ್ರೆ ನಿಮಗೆ ಒಂದೇ ಬಾರಿಗೆ 2 ತಿಂಗಳ ರೇಷನ್ ಸಿಗ್ತಾ ಇದೆ. ಹೌದು, ನಿಮಗೆ ಸಿಕ್ಕಿಲ್ಲ ಅಂದ್ರೆ ನೀವು ಒಂದು ಕೆಲಸವನ್ನ ಮಾಡಬಹುದು. ಅದೇನು ಎಂತ ಅಂತ ನಾನು ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಸ್ನೇಹಿತರ ಜೊತೆಗೆ ಈ ವಿಡಿಯೋದಲ್ಲಿ ನಾನು 2 ಟಾಪಿಕ್ ಗಳನ್ನ ಕವರ್ ಮಾಡಿದ್ದೇನೆ. ಇನ್ನೊಂದು, ಅಡುಗೆ ಮನೆಯಲ್ಲಿ ನಿಮಗೆ ಅಗತ್ಯ ಇರೋದು ಗ್ಯಾಸ್ ಸಿಲಿಂಡರ್. ಹೌದು, ಈ ಗ್ಯಾಸ್ ದರದಲ್ಲಿ ಬೆಲೆಗಳ ಇಳಿತ ಆಗ್ತಾ ಇದೆ. ಹಾಗಾದ್ರೆ ಈಗ ಸದ್ಯಕ್ಕಿರ್ತಕ್ಕಂತಹ ಬೆಲೆ ಎಷ್ಟು? ನಿಮಗೇನಾದ್ರೂ ನಿಮಗೆ ಗ್ಯಾಸ್ ಅನ್ನ ಕೊಡ್ತಕ್ಕಂತಹ ಏಜೆನ್ಸಿದವರು ಬೆಲೆಯನ್ನ ಹೆಚ್ಚಾಗಿ ಪಡ್ಕೊಳ್ತಾ ಇದ್ದಾರಾ? ಈ ಎಲ್ಲ ಡೌಟ್ಸ್ ಗಳು ಕೂಡ ಕ್ಲಿಯರ್ ಆಗತ್ತೆ ಈ ವಿಡಿಯೋ ನೋಡಿದ್ರೆ ಸಾಕು. ಓಕೆ, ಸೊ ವಿಡಿಯೋನ ಸಾಧ್ಯವಾದ್ರೆ ಕೊನೆವರೆಗೂ ವಾಚ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಮೊದಲು ನಾವು ರೇಷನ್ ಕಾರ್ಡ್ ನ ಬಗ್ಗೆ ಮಾಹಿತಿ ತಿಳ್ಕೊಂಡ್ ಬಿಡೋಣ. ಸ್ನೇಹಿತರೆ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಆದೇಶದಂತೆ ಈ ಆಗಸ್ಟ್ ತಿಂಗಳಿನಲ್ಲಿ ನಿಮಗೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಒಂದು ಪಡಿತರವನ್ನ ಕೊಡುವಂತಹ ಒಂದು ಮಾಹಿತಿ ಇಲ್ಲಿ ಸಿಗ್ತಾ ಇರುವಂತದ್ದು. ಸೊ 2 ತಿಂಗಳ ಒಂದು ಪಡಿತರವನ್ನ ನಿಮಗೆ ಒಟ್ಟಿಗೆ ಆಗಿ ವಿತರಣೆ ಮಾಡ್ತಕ್ಕಂಥದ್ದನ್ನ ನಿರ್ಧರಿಸಲಾಗಿದೆ. ಹೌದು, ಅಂತ್ಯೋದಯ ರೇಷನ್ ಕಾರ್ಡ್ ಹೊಂದಿದಂತವರಿಗೆ ಏನೇನ್ ಸಿಗತ್ತೆ ಅಂತ ನಾನು ಹೇಳ್ತೀನಿ. ಸ್ನೇಹಿತರೆ, 2 ತಿಂಗಳಿಗೆ ಒಟ್ಟಿಗೆ ಸಿಗ್ತಾ ಇದೆ. ಸುಮಾರು 28 ಕೆಜಿ ಅಕ್ಕಿ ಸಿಗ್ತಾ ಇದೆ ಮತ್ತು 42 ಕೆಜಿ ರಾಗಿ ಸಿಗ್ತಾ ಇದೆ. ಸಂಪೂರ್ಣ ಉಚಿತವಾಗಿ ಸಿಗ್ತಾ ಇದೆ. ಇದಕ್ಕೆ ನೀವು ದುಡ್ಡು ಕಟ್ಟಬೇಕಂತ ಏನಿಲ್ಲ. ಇದೆಲ್ಲವೂ ಕೂಡ ಉಚಿತವಾಗಿ ನೀವು ಪಡ್ಕೊಳ್ತಾ ಇರ್ತೀರಿ. ಇನ್ನು NFA ಅಡಿಯ ಸಾಮಾನ್ಯ ಫಲಾನುಭವಿಗಳಿಗೆ ಪ್ರತಿ ಸದಸ್ಯನಿಗೆ 4 ಕೆಜಿ ಅಕ್ಕಿ ಸಿಗ್ತಾ ಇದೆ ಮತ್ತು 6 ಕೆಜಿ ರಾಗಿ ಸಿಗ್ತಾ ಇದೆ. ಇದು ಪ್ರತಿಯೊಬ್ಬ ವ್ಯಕ್ತಿಗೆ. ಕುಟುಂಬದಲ್ಲಿ 5 ಜನ ಇದ್ರೆ ಸೊ ಎಲ್ಲರಿಗೂ ಡಿವೈಡ್ ಆಗಿ ಬರುತ್ತೆ. 4 ಕೆಜಿ ಒಬ್ಬರಿಗೆ, 2 ಜನ ಇದ್ರೆ 8 ಕೆಜಿ ಅಕ್ಕಿ, 3 ಜನ ಇದ್ರೆ 12 ಕೆಜಿ ಅಕ್ಕಿ. ಸೊ ಈ ರೀತಿಯಾಗಿ ನಿಮಗೆ ಡಿವೈಡ್ ಆಗ್ತಾ ಹೋಗುತ್ತೆ. ಇದರ ಜೊತೆಗೇನೆ ರಾಜ್ಯ ಸರ್ಕಾರ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಈಗಾಗಲೇ 10 ಕೆಜಿ ಅಕ್ಕಿ ಏನ್ ಕೊಡ್ತಾ ಇದೆಯಲ್ಲ, ಸೊ ಇದನ್ನ ಮುಂದುವರಿಸಲಾಗುತ್ತೆ. ಇದೇನ್ ಸ್ಟಾಪ್ ಆಗೋದಿಲ್ಲ ಅಥವಾ ಈ ತಿಂಗಳು ನಿಮಗೆ ಕೊಡೋದಿಲ್ಲ, ಇವುಗಳನ್ನ ಕೊಡ್ತೀವಿ ನಂತರ ಅದನ್ನ ಕೊಡ್ತೀವಿ, ಈ ರೀತಿ ಏನಾದ್ರು ಹೇಳಿದ್ರೆ ಇದು ತಪ್ಪು. ನಿಮಗೆ ಸೊ 10 ಕೆಜಿ ಅಕ್ಕಿಯೂ ಕೂಡ ಮುಂದುವರಿಯುತ್ತೆ. ಇನ್ನು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಬಯೋಮೆಟ್ರಿಕ್ ಕಡ್ಡಾಯ. ಸೊ ಯಾರು ಬಯೋಮೆಟ್ರಿಕ್ ಮಾಡಿಸ್ತಾ ಇದ್ದೀರಿ, ತಂಬನ್ನ ಕೊಟ್ಟು ಈ KYC ಮಾಡ್ತಾ ಇದ್ದೀರಿ, ಓಕೆ, ನಿಮ್ದು ಕನ್ಫರ್ಮ್ ಆಗತ್ತೆ. ಹೌದು, ಈಗ ಪ್ರತಿಯೊಬ್ರು ಕೂಡ ಈ KYC ಮಾಡಿಸ್ಬೇಕಂತ ರೇಷನ್ ಕಾರ್ಡ್ ನಲ್ಲಿ ಮಾಹಿತಿಯನ್ನ ಹೊರಡಿಸಿರ್ತಕ್ಕಂಥದ್ದು. ಯಾಕೆ ಅಂದ್ರೆ ಒಂದು ರಾಷ್ಟ್ರ ಒಂದೇ ಪಡಿತರ ಚೀಟಿ ಯೋಜನೆ ಅಡಿಯಲ್ಲಿ ಈ KYC ಮಾಡಿಸ್ತಕ್ಕಂಥದ್ದು ಮತ್ತು ಬಯೋಮೆಟ್ರಿಕ್ ಕೊಡಬೇಕು, ಕಡ್ಡಾಯವಾಗಿನೂ ಕೂಡ ಕೊಡಲೇಬೇಕು ಅಂತಕ್ಕಂತಹ ಮಾಹಿತಿಯನ್ನ ಹೊರಡಿಸಲಾಗಿದೆ. ಹೌದು ಸ್ನೇಹಿತರೆ, ಇಲ್ಲಿ ಬಹಳಷ್ಟು ಜನ ಬಯೋಮೆಟ್ರಿಕ್ ಇನ್ನೂ ಕೂಡ ಮಾಡಿಸಿಲ್ಲ. ಬೇಗನೆ ಹೋಗಿ ನಿಮ್ಮ ನ್ಯಾಯಬೆಲೆ ಅಂಗಡಿಯಲ್ಲಿ ಬಯೋಮೆಟ್ರಿಕ್ ನೀವು ಮಾಡಿಸಬಹುದು. ಈಗಾಗಲೇ ಸಿಕ್ಕಂತಹ ವಸ್ತುಗಳು, ಇನ್ನೊಂದು ಬಿಗ್ ಅಪ್ಡೇಟ್ ಇದು, ಇದನ್ನ ಮರಿಬೇಡಿ, ನೀವು ಜ್ಞಾಪಕ ಇಟ್ಕೊಳ್ಳಿ. ಈಗಾಗಲೇ ನಿಮಗೆ ಸಿಗ್ತಕ್ಕಂತಹ ವಸ್ತುಗಳು ಅಥವಾ ನಿಮಗೆ ನ್ಯಾಯಬೆಲೆಯಲ್ಲಿ ಅಂಗಡಿಯಲ್ಲಿ ಅಕ್ಕಿ ಸಿಗತ್ತೆ, ರಾಗಿ ಸಿಗತ್ತೆ, ಗಾಣದ ಎಣ್ಣೆ, ಅದು ಇದು ಏನೇ ಸಿಕ್ಕರೂ ಸಹಿತ ಅದನ್ನ ನೀವು ಕಾಳಸಂತೆಗಳಲ್ಲಿ ಮಾರಾಟ ಮಾಡಬಾರದು ಅಂತ ಕಡ್ಡಾಯವಾಗಿದೆ. ಅದನ್ನ ದುರುಪಯೋಗ ನೀವು ಏನಾದ್ರೂ ಪಡಿಸ್ಕೊಂಡಿದ್ದೆ ಆದ್ರೆ ಅದಕ್ಕೆ ತಕ್ಕಂತೆ ನಿಮಗೆ ದಂಡವನ್ನ ವಿಧಿಸಲಾಗುವುದು. ಜೊತೆಗೆ ನಿಮ್ಮ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡಲಾಗುವುದು. ನಿಮ್ದು BPL ಇರ್ಲಿ ಅಥವಾ APL ಇರ್ಲಿ ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ಇರ್ಲಿ, ನಿಮ್ಮ ಎಲ್ಲ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡಲಾಗತ್ತೆ. ಜೊತೆಗೆ ನಿಮ್ಮ ಮೇಲೆ ದಂಡವೂ ಕೂಡ ವಿಧಿಸಲಾಗತ್ತೆ ಎನ್ನುವಂತಹ ಮಾಹಿತಿಯನ್ನ ಇಲ್ಲಿ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಗಳು ಕೊಟ್ಟಿದ್ದಾವೆ. ಹೌದು, ನೀವು ತಿನ್ಬೇಕು, ನೀವು ಬಡವರಿದ್ದೀರಿ ಅಂತ ಕೊಟ್ಟಿರ್ತಾರೆ, ಆದ್ರೆ ಅದನ್ನ ದುರುಪಯೋಗ ಪಡಿಸ್ಕೊಂಡಿದ್ದೆ ಆದ್ರೆ ಹೀಗೆ ಆಗೋದು. ಅದಕ್ಕಾಗಿ ಸರ್ಕಾರ ಒಂದು ರಾಷ್ಟ್ರ ಒಂದು ಪಡಿತರ ಚೀಟಿ ಅಂತಾನು ಕೂಡ ತಂದು ಬಿಟ್ಟಿದ್ದಾರೆ. ಈಗಾಗಲೇ ಸಾಕಷ್ಟು ಫಲಾನುಭವಿಗಳು ಒಂದೇ ಮನೆಯಲ್ಲಿ 2 ಅಥವಾ 3 ರೇಷನ್ ಕಾರ್ಡ್ ಗಳನ್ನ ಹೊಂದಿದ್ದಾರೆ. ಅಂತಹ ಎಲ್ಲ ರೇಷನ್ ಕಾರ್ಡ್ ಗಳನ್ನ ಸರ್ಕಾರ ರದ್ದು ಮಾಡ್ತಾ ಇದೆ. ಕೇವಲ ಒಂದು ರೇಷನ್ ಕಾರ್ಡ್ ಅನ್ನ ಬಳಕೆ ಮಾಡ್ಕೊಂಡಿರಬೇಕು. ಅದರಲ್ಲಿನೇ ಪ್ರತಿಯೊಬ್ಬ ಮನೆಯ ಕುಟುಂಬಸ್ಥನ ಹೆಸರಿರಬೇಕು. ಒಂದೇ ಮನೆಯಲ್ಲಿ ವಾಸವಾಗಿದ್ದು 2 ಅಥವಾ 3 ರೇಷನ್ ಕಾರ್ಡ್ ಅನ್ನ ಹೊಂದಿದ್ರೆ ಅವುಗಳನ್ನ ರದ್ದು ಮಾಡ್ತಾ ಇದ್ದಾರೆ. ಓಕೆ, ಈಗ ಸ್ನೇಹಿತರೆ, ಇದರ ಜೊತೆಗೆ ಇಲ್ಲಿ ಧಾನ್ಯಗಳನ್ನ ನೀವು ಏನಾದ್ರೂ ಸರಿಯಾಗಿ ನಿಮಗೆ ಕೊಡ್ಲಿಲ್ಲ ಅಥವಾ ಕಡಿಮೆ ಕೊಟ್ರೆ, ಯಾವುದು ಧಾನ್ಯಗಳನ್ನ, ರಾಗಿ ಆಗಿರ್ಲಿ, ಅಕ್ಕಿಗಳನ್ನಾಗಿರ್ಲಿ ಅಥವಾ ಇನ್ನಿತರ ವಸ್ತುಗಳನ್ನ ಕೊಡುವಂತಹ ಸಂದರ್ಭದಲ್ಲಿ ನಿಮಗೆ ನ್ಯಾಯಬೆಲೆ ಅಂಗಡಿಯ ಮಾಲೀಕರು ಕಡಿಮೆ ಅಕ್ಕಿಯನ್ನ ಅಥವಾ ಕಡಿಮೆ ರಾಗಿಯನ್ನ ಅಥವಾ ನಿಮಗೆ ರಾಗಿನೇ ಕೊಡ್ಲಿಲ್ಲ ಅಥವಾ ವಸ್ತುಗಳನ್ನೇ ಕೊಡಲಿಲ್ಲಪ್ಪ ಅಂದ್ರೆ ನೀವು ಒಂದು ಕೆಲಸ ಮಾಡಬಹುದು.
1967 ಇದನ್ನ ಬರೆದಿಟ್ಟುಕೊಳ್ಳಿ ಅಥವಾ ಜ್ಞಾಪಕ ಇಟ್ಕೊಳ್ಳಿ ಅಥವಾ ನಿಮ್ಮ ಮೊಬೈಲ್ ಅಲ್ಲಿ ಸೇವ್ ಮಾಡ್ಕೊಳ್ಳಿ. ಇದು ಆಹಾರ ಇಲಾಖೆಯ ಸಹಾಯವಾಣಿಯ ಸಂಖ್ಯೆ. ಸೊ ಇದಕ್ಕೆ ನೀವು ಕರೆ ಮಾಡಿ ನಿಮ್ಮ ಏರಿಯಾ, ನಿಮ್ಮ ತಾಲೂಕುಗಳ ಬಗ್ಗೆ ತಿಳಿಸಿ, ನಿಮ್ಮ ಏರಿಯಾ ಬಗ್ಗೆ ತಿಳಿಸಿ, ಅಲ್ಲಿರ್ತಕ್ಕಂತಹ ಅಧಿಕಾರಿಗಳ ಬಗ್ಗೆ ಮಾಹಿತಿ ಕೊಟ್ರೆ ಸಾಕು. ಅವರು ಆ ಅಧಿಕಾರಿಗೆ ಕರೆ ಮಾಡಿ ಈ ರೀತಿ ಆಗ್ತಾ ಇದೆ ಅನ್ನುವಂತಹ ಮಾಹಿತಿಯನ್ನು ತಿಳಿಸಿ ಅವರ ಮೇಲೆ ಆಕ್ಷನ್ ತೆಗೆದುಕೊಳ್ತಾರೆ. ಸೊ ಯಾರು ಇದನ್ನು ಮಾಡಿಲ್ಲ, ಸೊ ಬೇಗನೆ ಮಾಡಬಹುದು. ಈ ರೀತಿ ಏನಾದ್ರು ನಿಮ್ಮ ಏರಿಯಾದಲ್ಲಿ ಆಗ್ತಾ ಇದ್ರೆ, ಸರಿಯಾಗಿ ಅಕ್ಕಿ ಕೊಡ್ತಾ ಇರ್ಲಿಲ್ಲ ಅಂದ್ರೆ ಈ ಕ್ರಮವನ್ನ ನೀವು ಕೈಗೊಳ್ಳಬಹುದು. ಓಕೆ, ಈ ರೇಷನ್ ಕಾರ್ಡ್ ನ ಬಗ್ಗೆ ಕುರಿತಂತೆ ನಿಮಗೆ ಅಪ್ಡೇಟ್ ಸಿಕ್ಕಿದೆ ಅಲ್ವಾ? 2 ತಿಂಗಳ ಅಕ್ಕಿ ನಿಮಗೆ ಒಮ್ಮೆಲೆ ಸಿಗ್ತಾ ಇದೆ, ಜೊತೆಗೆ ರಾಗಿ ಸಿಗ್ತಾ ಇದೆ. ಹೌದು, ಇದು ನಿಜವಾಗ್ಲೂ ಸಿಗ್ತಾ ಇರುವಂತದ್ದು. ಇನ್ನು ಇದನ್ನೇನ್ ಡೌಟ್ಸ್ ಗಳಿದ್ರು ಕಮೆಂಟ್ ಮಾಡಬಹುದು. ಇನ್ನು ಸ್ನೇಹಿತರೆ, ಈ ಸಿಲಿಂಡರ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಬಹಳಷ್ಟು ಜನ ಈ ಸಿಲಿಂಡರ್ ಬಗ್ಗೆನೂ ಕೂಡ ಪ್ರಶ್ನೆ ಮಾಡ್ತಾ ಇದ್ರಿ. ಜೊತೆಗೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಪ್ರತಿಯೊಬ್ಬರ ಮನೆಯಲ್ಲಿನೂ ಕೂಡ ಈ ಗ್ಯಾಸ್ ಸಿಲಿಂಡರ್ ಯೂಸ್ ಮಾಡ್ತಾ ಇರ್ತೀರಿ. ಅದರಲ್ಲಿ LPG ಗ್ಯಾಸ್ ಸಿಲಿಂಡರ್ ದರದಲ್ಲಿ ಸೊ ಬಹಳಷ್ಟು ಬದಲಾವಣೆ, ಜೊತೆಗೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ನಲ್ಲಿ ಕೂಡ ಬದಲಾವಣೆ ಆಗಿರ್ತಕ್ಕಂಥದ್ದು. ಸ್ನೇಹಿತರೆ, ಸೊ ಈಗಾಗಲೇ ಆಗಸ್ಟ್ 10, 2026 ಸ್ಥಿತಿಯ ಬಗ್ಗೆ ನಾವು ತಿಳ್ಕೊಳ್ಳೋಣ. ಯಾಕಂದ್ರೆ ಹಿಂದೆ ಹೆಚ್ಚು ಕಡಿಮೆ ಆಗಿರುತ್ತೆ. ಸೊ ಆಗಸ್ಟ್ 10 ಹಿಡ್ಕೊಂಡು ಈ ಕಡೆ ಏನೇನ್ ಬದಲಾವಣೆ ಆಗಿದೆ 2 ದಿನದಲ್ಲಿ ಅಥವಾ 3 ದಿನದಲ್ಲಿ ಅಂತ ನಾವು ಅದರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕಲೆಕ್ಟ್ ಮಾಡಿದಾಗ, ಸೊ ಬೆಂಗಳೂರಿನಲ್ಲಿ ಪ್ರಸ್ತುತವಾಗಿ ಸುಮಾರು 944ರಷ್ಟು ಬೆಲೆ ಇದೆ. ಸೊ ಅದರಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಆಗಿಲ್ಲ. ಸೊ ಆದ್ರೆ ನಿಮ್ಮ ಸ್ಥಳೀಯಲ್ಲಿ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ದುಡ್ಡನ್ನ ಪಡ್ಕೊಳ್ತಿರ್ತಾರೆ. ಕಡಿಮೆ ಅಂತೂ ಪಡೆಯೋದಿಲ್ಲ, ಹೆಚ್ಚು ಪಡಿತಿರ್ತಾರೆ. ಅಥವಾ ₹30 ನಮಗೆ ನಾವು ಹೋಗೋ ಬರೋ ಚಾರ್ಜ್ ಕೊಡಿ, ಅಥವಾ ನಮ್ದ ರಿಕ್ಷಾ ತಂದಿರತಕ್ಕಂತಹ ಒಂದು ಚಾರ್ಜ್ ಕೊಡಿ. ಸೊ ಈ ರೀತಿ ಏನಾದ್ರು ಕೇಳಿದ್ರೆ ಅದನ್ನ ಕೊಡ್ಲಿಕ್ಕೆ ಹೋಗ್ಬೇಡಿ. ಸರ್ಕಾರ ಅದನ್ನ ಕೇಳೋದಿಲ್ಲ, ಆದ್ರೆ ಅಲ್ಲಿ ಬಂದಿರತಕ್ಕಂತಹ ಕಾರ್ಮಿಕರು ಅದನ್ನ ಕೇಳ್ತಿರ್ತಾರೆ. ಅದನ್ನ ಕೊಡುವಂತಹ ಅವಶ್ಯಕತೆ ಇಲ್ಲ. ಸೊ ನಾವು ಗ್ಯಾಸ್ ಏಜೆನ್ಸಿಗೆ ಕಾಲ್ ಮಾಡಿ ಕೇಳ್ತೀವಿ, ಇದನ್ನ ಕೊಡ್ಬೇಕಾ ಬೇಡವಾ ಅಂತ ನೀವು ಹೇಳಿದ್ರೆ ಅವರಲ್ಲಿಂದ ಓಡೋಗ್ತಾರೆ. ಅಷ್ಟು ಮಾಡಿ ಸಾಕು. ಆದ್ರೆ 19 ಕೆಜಿ ಕಮರ್ಷಿಯಲ್ LPG ಗ್ಯಾಸ್ ನ ದರದಲ್ಲಿ ಒಂದ್ ಸ್ವಲ್ಪ ಆಗಸ್ಟ್ ನಲ್ಲಿ ಇಳಿಕೆ ಕಂಡು ಬಂದಿದೆ. ಹೌದು, ಇದರಲ್ಲಿ ಒಂದು ಬದಲಾವಣೆ ಆಗಿರ್ತಕ್ಕಂಥದ್ದು. ಸೊ ಏನೇನು ಬದಲಾವಣೆ ಆಗಿದೆ, ಎಷ್ಟು ಇಳಿಕೆ ಆಗಿದೆ? ಯಾಕಂದ್ರೆ ಉದಾಹರಣೆಗೆ ನೀವು ಕೂಡ ಬಿಸಿನೆಸ್ ಗಳನ್ನ ಮಾಡ್ತಿರಬಹುದು. ಸಣ್ಣ ಪುಟ್ಟ ಅಂಗಡಿಗಳನ್ನಾಗಿರ್ಲಿ, ಅಥವಾ ಒಂದು ಹೋಟೆಲ್‌ಗಳನ್ನಾಗಿರ್ಲಿ, ಅಥವಾ ರೆಸ್ಟೋರೆಂಟ್ ಗಳನ್ನಾಗಿರ್ಲಿ, ಅಥವಾ ಧಾಬಾಗಳನ್ನಾಗಿರ್ಲಿ, ಈ ರೀತಿ ನೀವು ಬಳಕೆ ಮಾಡ್ತಿರ್ತೀರಿ ಅಥವಾ ಅದರಲ್ಲಿ ನೀವು ದುಡಿಮೆಯನ್ನ ಮಾಡ್ತಿರ್ತೀರಿ. ಸೊ ಅಂತವರಿಗೆ ಈ ಕಮರ್ಷಿಯಲ್ ಗ್ಯಾಸ್ ಅನ್ನ ಬಳಕೆ ಮಾಡ್ತಿರ್ತೀರಲ್ಲ, ಸೊ ಇದರಲ್ಲಿ ಬೆಲೆ ಏರಿಳಿಕೆ ಆಗಿದೆ. ಸುಮಾರು 190ರಿಂದ 209ರವರೆಗೆ ಬೆಲೆ ಏರಿಳಿತ ಆಗಿರ್ತಕ್ಕಂಥದ್ದು. ಎಷ್ಟು? 190ರಿಂದ 209ರವರೆಗೆ ಈ ಬೆಲೆ ಇಳಿತ ಆಗಿದೆ. ಅಂದ್ರೆ ಒಂದೊಂದು ಪ್ರದೇಶದಲ್ಲಿ ಕೋಲ್ಕತ್ತಾದಲ್ಲಿ 202 ಇದೆ, ದೆಹಲಿಯಲ್ಲಿ ₹209 ಇದೆ. ಸೊ ಈ ರೀತಿಯಾಗಿ ಹೆಚ್ಚು ಕಡಿಮೆ ಇದೆ. ದೆಹಲಿಯಲ್ಲಿ ₹202 ಇದೆ, ಸಾರಿ. ಕೋಲ್ಕತ್ತಾದಲ್ಲಿ ₹209 ಇದೆ. ಸೊ ಈ ರೀತಿ ನಮ್ಮ ಬೆಂಗಳೂರಿನಲ್ಲಿ ಬೇರೆ, ಅದೇ ರೀತಿಯಾಗಿ ಹೆಚ್ಚು ಕಡಿಮೆ ಬೆಲೆಗಳು ಆಯಾ ಪ್ರದೇಶದಲ್ಲಿ ಇರ್ತವೆ. ಸೊ ನೀವು ಅಲ್ಲಿಯೇ ಗ್ಯಾಸ್ ಏಜೆನ್ಸಿಗೆ ಕೇಳಿ ಅದರ ಬಗ್ಗೆ ಮಾಹಿತಿಯನ್ನ ಕನ್ಫರ್ಮ್ ಮಾಡ್ಕೊಳ್ಬಹುದು. ಇಳಿಕೆ ಅಂತೂ ಆಗಿದೆ, 100 ಹಿಡ್ಕೊಂಡು 200 ತನಕ ಇಳಿಕೆ ಆಗಿದೆ. ಸೊ ಅದರ ಬಗ್ಗೆ ಸ್ಪಷ್ಟನೆಯನ್ನ ಪಡ್ಕೊಂಡು ನೀವು ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಅನ್ನ ಪಡ್ಕೊಳ್ಬಹುದು. ಹತ್ತತ್ರ 2700 ತನಕ ಈಗ ಬೆಲೆ ರೀಸೆಂಟ್ ಆಗಿ ಇದೆ. ಅದರಲ್ಲಿ ಏರಿಳಿತ ಆಗಿದೆ. ಇಳಿಕೆ ಅಂತೂ ಕನ್ಫರ್ಮ್ ಆಗಿದೆ. ಅದು ಎಷ್ಟು ಆಗಿದೆ ಅಂತ ನಿಮ್ಮ ಸ್ಥಳೀಯ ಗ್ಯಾಸ್ ಏಜೆನ್ಸಿಯಿಂದ ಪಡ್ಕೊಳ್ಳಿ. ಒಟ್ಟಾರೆಯಾಗಿ 100 ಹಿಡ್ಕೊಂಡು 190 ಹಿಡ್ಕೊಂಡು 200 ತನಕ ಏರಿಳಿತ ಆಗಿದೆ ಅಂತೆ. ಸೊ ಅದನ್ನ ನೀವು ಅಲ್ಲಿಯ ಒಂದು ಸ್ಥಳೀಯ ಗ್ಯಾಸ್ ಏಜೆನ್ಸಿಯಲ್ಲಿ ಸ್ಪಷ್ಟನೆಯನ್ನ ಪಡ್ಕೊಳ್ಬಹುದು. ಓಕೆ, ಸೊ ಇನ್ಫಾರ್ಮೇಶನ್ ನಿಮ್ ಮುಂದೆ ಇಟ್ಟಿದ್ದೀನಿ. ಇದನ್ನ ಆದಷ್ಟು ಗ್ಯಾಸ್ ಸಿಲಿಂಡರ್ ಬಳಕೆದಾರರಿಗೆ, ರೇಷನ್ ಕಾರ್ಡ್ ಬಳಕೆದಾರರಿಗೆ ಶೇರ್ ಮಾಡೋದನ್ನ ಮರಿಬೇಡಿ.